ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಜುಲೈ 23, 2025ರಂದು ಮೈಸೂರಿನ ಸಂತೆಪೇಟೆ, ಶಿವರಾಂಪೇಟೆ ಹಾಗೂ ಬಂಡಿಪಾಳ್ಯದ ವ್ಯಾಪಾರಿಗಳ ಬಳಿ ಹಫ್ತಾ ಕೇಳಿ ತೊಂದರೆ ನೀಡುತ್ತಿರುವ ರಮೇಶ್ ಕುಮಾರ್ ಮಾಲಿ ಎಂಬಾತನನ್ನು ಮೈಸೂರಿನಿಂದ ಗಡೀಪಾರು ಮಾಡುವಂತೆ ಆಗ್ರಹಿಸಿ ಮೈಸೂರು ಟ್ರೇಡರ್ಸ್ ಸುರಕ್ಷಾ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ನೂರಾರು ಮಂದಿ ವ್ಯಾಪಾರಸ್ಥರಿಂದ ಬುಧವಾರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ನಗರ ಪಾಲಿಕೆ ಮಾಜಿ ಸದಸ್ಯ ಪ್ರಶಾಂತ್ ಗೌಡ, ಸಂತೆಪೇಟೆ ಮಾಳಿಗೆದಾರರಾದ ಪ್ರವೀಣ್ ಜೈನ್, ಬಾಬುತ್ ರಾಮ್, ಸ್ವರೂಪ್ ರಾಮ್, ಉಮಾರಾಮ್, ವಕ್ತಾರಾಮ್, ಕಾಂತಿಲಾಲ್, ಧನೇಶ್ ಮೆಹ್ತಾ, ಅಮೃತ್ ಪುರೋಹಿತ್, ಮುಡಾರಾಮ್ ಪುರೋಹಿತ್ ಸೇರಿದಂತೆ ನೂರಾರು ಮಂದಿ ಭಾಗವಹಿಸಿದ್ದರು. अभी हमको समाचार मालूम हुआ है जिसके पास रोजगार में नहीं जाता है वो कट पेस्ट ये सब करके मार्केट में जा रहा है. तो अभी हम आपसे सबको एक ही बोलना चाहते हैं, इस परिवार को बाइकआउट करने के लिए तैयार है क्या? तन मन धन, न तो इनके दुकान में माल लाएंगे न इनके दुकान से माल देंगे. कोई भी तरह का हमको नहीं होना चाहिए कि बहुत बर्दाश्त कर लिया है. हम लोग मारवाड़ी है, कर्म भूमि इधर कर्म करने आए हैं. हमने दो छोड़ दिया है, छोड़ने के बावजूद भी हमारे साथ हरक के साथ बहुत अन्याय हुए. आज अन्याय तो तंग आके हमारे बाजार में जो एकता ಅಂತ ಬಿಡುತ್ತೆ ಹೇಳ್ತಾರಲ್ಲ, ನಮ್ಮ ದೇಶದ ನಮ್ಮ ರಾಜ್ಯದ ಕಾನೂನು ಇದೆ, ಅದು ಪಾಲಿಸಿಕೊಂಡು ನಾವು ನಡೆಸ್ತಾ ಇದ್ದೀವಿ. ಈ ರೋಲ್ ಕಾಲ್ ರಮೇಶ್ ಮಾಡಿ ಏನ್ ಮಾಡಿದ್ದಾನೆ ಅಂದ್ರೆ, ನಮ್ಮಲ್ಲಿ ಒಬ್ಬೊಬ್ಬರಿಗೆ ಕಟ್ ವಿಡಿಯೋ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ. ಅದರಲ್ಲಿ ಏನಾಗಿದೆ, ನಮ್ಮ ಸಣ್ಣ ವ್ಯಾಪಾರಸ್ಥರಿಗೆ ಹೆದರಿಸಿ ಮಾಡಿಸಿ ಕುದುರೆ ಜಾಗದಲ್ಲಿ ದುಡ್ಡು ಮಾಡಿದ್ದಾನೆ. ಅದು ಒಂದು ಸಕ್ಸಸ್ ಆಗಿ ಕಂಟಿನ್ಯೂ ಮಾರ್ಕೆಟ್ ಹೋರಾಟ ಮಾಡಿದ್ದಾನೆ. ಆ ಹೋರಾಟಕ್ಕೆ ನಾವು ತಡೆ ಹಾಕಬೇಕು ಅಂದ್ರೆ ಸಂಘಟನೆ ಮಾಡಿ ಪೊಲೀಸ್ ಅವರಿಗೆ ನಾವೊಂದು ರಿಕ್ವೆಸ್ಟ್ ಮಾಡಬೇಕು, ಇವ್ರಿಗೆ ತಡೆ ಹಾಕಿ ತಡಿಪಾರ್ ಮಾಡಿಸಿ, ಇಲ್ಲಂದ್ರೆ ನಾವು ವ್ಯಾಪಾರಸ್ಥರು ಬದುಕಕ್ಕೆ ಆಗಲ್ಲ. ಇವತ್ತು ನಮ್ಮ ಸಿಕ್ಕಾಪಟ್ಟೆ ಹೊಟ್ಟೆ ತುಂಬಾ ಬೆಲೆ ಈ ಸ್ಥಿತಿಗೆ ನಾವು ಬಂದಿದ್ದೀವಿ. ಮತ್ತೆ ಇನ್ನೊಂದು ನಿನ್ನೆ ರಾತ್ರಿ ನಮ್ಮ ಪ್ರಶಾಂತ್ ಅವರು 3 ಗಂಟೆಗೋಸ್ಕರ ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಬಹಳ ಬಂದು ಹೇಳ್ತೀನಿ, 3 ಗಂಟೆವರೆಗೆ ಕಾರ್ಯಕ್ರಮ ಮನೆಯಲ್ಲಿ ನಿಂತ್ಕೊಂಡು ನಮಗೋಸ್ಕರ ಸಮಾಜಕ್ಕೋಸ್ಕರ ನಿಂತ್ಕೊಂಡು ಒಂದಷ್ಟು ಶಕ್ತಿಯನ್ನು ತೋರಿಸ್ತಾರೆ. ಅದಕ್ಕೆ ನಾನು ಬಹಳ ಧನ್ಯವಾದ ಹೇಳ್ತೀನಿ. ಇವತ್ತಿಂದ ಪೊಲೀಸ್ ಆಯುಕ್ತರ ಪಕ್ಕ ಹೇಳಬೇಕು, ಏನಂದ್ರೆ ಅವರು ಧನ್ಯವಾದ ಮಾಡಬೇಕು ಅಂತ ಮಾಡ್ತೀವಿ. ಇವತ್ತು ನೀವು ಎಲ್ಲರೂ ಪ್ರೈವೇಟ್ ಡಿಸಿಷನ್ ಮಾಡಬೇಕು. ಆ ಫ್ಯಾಮಿಲಿಯಿಂದ ಕಟ್ ಆಫ್ ಮಾಡಿದ್ರೆ ಒಂದು, ಯಾಕಂದ್ರೆ ನಾವು 10 ವರ್ಷ ಕೊಟ್ಟಿದ್ದೀವಿ. ಸುಧಾರಿಸಪ್ಪ ನಮ್ಮಲ್ಲಿ ಯಾರಿಗೂ ಕಟ್ ಮಾಡೋದು ಇಲ್ಲ, ನಾವು ಯಾರಿಗೂ ತೊಂದರೆ ಕೊಡುವಂತ ಇಲ್ಲ. ಜನ ಎಲ್ಲರ ಜೊತೆ ಸೇರ್ಕೊಂಡು ಬೆಳೆಯುವಂತ ವ್ಯವಸ್ಥರು, ಬಟ್ ಅವ್ರು ಏನು ಮಾಡೋದು ಬಂದಿಲ್ಲ. ಅದಕ್ಕೆ ನಾವು ಇವತ್ತು ಈ ಸ್ಥಳಕ್ಕೆ ನಾವು ಬಂದಿದ್ದೀವಿ. ಇದ್ರ ಮುಂದೆ ನಮ್ಮ ಪ್ರಶಾಂತ್ ಅವರು ಮಾತಾಡ್ತಾರೆ. ಒಂದು ಕಾರಣಕ್ಕೆ ರಮೇಶ್ ಕುಮಾರ್ ಮಾಲಿ ವಿಷಯ ಬಂದೇ ಬರ್ತಿತ್ತು. ಈಗ ನಾನು ನಿನ್ನೆ ಏನ್ ಗಲಾಟೆ ಆಯ್ತು ಅಂತ ಕೇಳ್ಪಟ್ಟೆ. ನನಗೆ ಇವತ್ತು ಬೆಳಗ್ಗೆ ಪ್ರಶಾಂತ್ ಅವರು ಹೇಳಿದ್ರು, ಅದು ಆಗ್ತಿದ್ದಂಗೆನೆ ಅವ್ರ ಮೇಲೆ ಎಷ್ಟು ಕೇಸ್ಗಳಿದೆ ಅನ್ನೋದನ್ನ ಕಲೆಕ್ಟ್ ಮಾಡಿ ಎಲ್ಲ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಒಂದು ಕಂಪ್ಲೇಂಟ್ ರೆಡಿ ಮಾಡಿದ್ದೀನಿ. ಏನಂತ ಅಂದ್ರೆ, ರಮೇಶ್ ಕುಮಾರ್ ಮಾಲಿ ಅವ್ರನ್ನ ಗಡೀಪಾರ್ ಮಾಡಿ ಅಂತ. ಏನು ಈ ಸಂತೆಪೇಟೆ, ಶಿವರಾಂಪೇಟೆ ಮತ್ತೆ ಬಂಡಿಪಾಳ್ಯದಲ್ಲಿ ಅವ್ರು ಏನು ನಿಮ್ಮ ವ್ಯಾಪಾರಸ್ಥರುಗಳಿಗೆ ಏನು ತೊಂದರೆ ಕೊಡ್ತಾ ಇದ್ರು ಅನ್ನೋದನ್ನೆಲ್ಲ ಗಣನೆಗೆ ತಗೊಂಡು ಒಂದು ಕಂಪ್ಲೇಂಟ್ ರೆಡಿ ಮಾಡಿದ್ದೀನಿ. ಅದನ್ನ ಈಗ ದೇವನಗರ ಪೊಲೀಸ್ ಸ್ಟೇಷನ್ ಠಾಣಾಧಿಕಾರಿ ಅವರು ಕೊಡ್ತಾ ಇದ್ದೀವಿ. ಅದಕ್ಕೆ ಯಾರು ಏನು ಎದುರುವಂತ ಅವಶ್ಯಕತೆ ಇಲ್ಲ. ಏನ್ ತೊಂದರೆ ಆದ್ರೂ ಅದನ್ನ ಕಾನೂನು ಗಮನಕ್ಕೆ ಮತ್ತೆ ಪೊಲೀಸ್ ಸ್ಟೇಷನ್ ಗಮನಕ್ಕೆ ತನ್ನಿ, ಇಲ್ಲ ಅಂದ್ರೆ ನಮ್ ಗಮನಕ್ಕೆ ತನ್ನಿ. ಅದ್ರ ಮೇಲೆ ಕಾನೂನು ಕ್ರಮ ರಮೇಶ್ ಕುಮಾರ್ ಮಾಲಿ ಅವ್ರ ಮೇಲೆ ತಗೊಳ್ಳೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಯಾರು ಎದುರಂತದೇನಿಲ್ಲ, ನಾವು ಕಾನೂನು ಪ್ರಕಾರ ರಕ್ಷಣೆ ಕೊಡಕ್ಕೆ ನಾವು ರೆಡಿ ಇದ್ದೀವಿ. ಇಲ್ಲಿಗೆ ಪ್ರದರ್ಶನ ಮಾಡೋದು, ಈಗ ಅವ್ರನ್ನ ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನೀವು ಪ್ರದರ್ಶನ ಮಾಡಿ. ಈಗ ಇದರ ಅರ್ಥ ಏನಂತ ಹೇಳಿದ್ರೆ ಇವ್ರು ಒಬ್ಬರೇ ಅಲ್ಲ, ಇಡೀ ಈ ಕುಟುಂಬನ ನಾವು ದುಷ್ಟಶಕ್ತಿಗಳನ್ನ ಹೊರಗಡೆ ಇಡಬೇಕು. ಕಾರಣ ಯಾಕಂತ ಹೇಳಿದ್ರೆ, ನೀವು ಮನೆ ಒಳಗಡೆ ಸೇರಿಸ್ಕೊಂಡ್ರೆ ಹೆಂಡತಿ ಹೆಣ್ಮಕ್ಳನ್ನ ಬಿಡಲ್ಲ. ಬೇಸರ ಮಾಡ್ಕೋಬೇಡಿ. ಈಗಾಗಲೇ ಒಂದು ಕುಟುಂಬದ ಹೆಣ್ಣು ಮಗಳು ಅಶ್ಲೀಲವಾಗಿ ಆ ಹೆಣ್ಣು ಮಗಳನ್ನ ಮದುವೆ ಆಗಿರ್ತಕ್ಕಂಥ ಒಂದು ಗುರುಡಿಯ ಹೆಸರು ಹೇಳೋಲ್ಲ, ಆ ಹೆಣ್ಣು ಮಗಳು ನಮ್ಮ ಅಕ್ಕ ತಂಗಿ ಇದ್ದಾಗೆ ಆ ಹೆಣ್ಣು ಮಗಳ ಬಗ್ಗೆ ಕೂಡ ಬರೆದು
ಆ ಹೆಣ್ಣುಮಗಳು ಸುಸೈಡ್ ಮಾಡ್ಕೊಳಕ್ ಹೋಗಿತ್ತು. ನಾಳೆ ಅವ್ರ ಮನೆ, ನಾಳೆ ನನ್ನ ಮನೆ, ನಾಳಿದ್ದು ನಿಮ್ಮ ಮನೆ. ಇಂಥವ್ರಿಗೆ ಸಹಕಾರ ಮಾಡ್ತೀರಾ? ಆ ಮೋಡಾರಾಮ್ ಅಂತ ವ್ಯಕ್ತಿ ಇದ್ದಾರೆ, ಬಹುಶಃ 75-80 ವರ್ಷ ಇದೆ. ಈ ದೇವಸ್ಥಾನದ ಆಸ್ತಿನ ನೋಡ್ಕೊಂಡಿದ್ದಾರೆ ಆತ. ಈ ದೇವಸ್ಥಾನದ ಆಸ್ತಿ ಮತ್ತೆ ಜೂನಿಯರ್ ಬಾಲಗಣೇಶ್ ಮುಂದೆ ಇರ್ತಕ್ಕಂಥ 300 ವರ್ಷ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನದ ಪಕ್ಕವೂ ಕೂಡ ಆಸ್ತಿಯನ್ನ ಅನಧಿಕೃತವಾಗಿ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ. ಜೊತೆಯಲ್ಲಿ ಅಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಪೂಜೆ ಮಾಡ್ತಕ್ಕಂಥ ಅರ್ಚಕರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ಎದುರಿಸ್ತಕ್ಕಂಥದ್ದು ಕೆಲಸ ಮಾಡ್ತಿದ್ದಾನೆ. ಬಹುಶಃ ನಾನು ಈ ಸಂದರ್ಭದಲ್ಲಿ ನಾನು ನೆರವೇರಿ ಹೇಳ್ತಾ ಇದ್ದೀನಿ. ನಾನು 2013 ನಗರ ಪಾಲಿಕೆ ಸದಸ್ಯನಾದಾಗ ತಾವೆಲ್ಲರೂ ಬಹಳಷ್ಟು ಜನ ನನ್ಗೆ ಓಟ್ ಹಾಕಿ ಗೆಲ್ಸಿದ್ರೆ 2013ರಲ್ಲಿ ನಾನು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಇದೇ ಸಾಗರ್ ಇಲ್ಲಿ ಕಾಂಪೌಂಡ್ ಉಂಟಾಗುತ್ತೆ, ಈ ಕಾಂಪೌಂಡ್ ತೆರವುಗೊಳಿಸಿ ಅಂತ ಹೇಳಿದಾಗ ಈ ಒಳಗಡೆ ದೇವಸ್ಥಾನ ಐತೆ ಅಂತ ನಮ್ಗೆ ಗೊತ್ತಿಲ್ಲ. ಕಾಂಪೌಂಡ್ ತೆರವುಗೊಳಿಸೋದಕ್ಕೋಸ್ಕರ ಬೀಗ ತಂದು ಒಳಗಡೆ ಬಂದು ನೋಡಿದಾಗ ಇಡೀ ಪೂರ್ತಿ ಎಲ್ಲ ವೇಸ್ಟ್, ಬುಕ್ಕು, ಚಪ್ಪಲಿ, ಕಸ ಎಲ್ಲ ತುಂಬಿಕೊಂಡಿದ್ರು. ನಾವು ಈ ಮುಂದೆ ಕಾಂಪೌಂಡ್ ಮಾತ್ರ ತೆಗೆಸ್ತಾವ. ಅವ್ರು ಮನ್ಸ್ ಮಾಡಿಲ್ಲ, ಬಿಲ್ಡಿಂಗ್ ಹೊಡಿಸ್ಬೋದಾಗಿತ್ತು ನಾವು ಕಾರ್ಪೊರೇಷನ್ ಇಂದ. ಅದನ್ನ ಯಾಕೆ ಆ ಮೋಡಾರಾಮ್ ಕುಟುಂಬದ ಮೇಲೆ ಹೊಡಿಬಾರ್ದು. ಮನುಷ್ಯತ್ವ, ಹ್ಯೂಮ್ಯಾನಿಟಿ, ಮಾನವೀಯತೆಯಿಂದ ಅವ್ರು ವ್ಯಾಪಾರ ಮಾಡ್ಕೋ, ದೇವಸ್ಥಾನ ತೊಂದರೆ ಕೊಡ್ಬೇಡ ಅಂತ ಹೇಳಿ 2014 ನಾನು ಅವ್ರಿಗೆ ವ್ಯಾಪಾರ ಮಾಡಕ್ ಕೊಟ್ಟೆ. ಏನ್ ಮಾಡ್ದ ಅವನು? ದೇವಸ್ಥಾನದ ಮೇಲೆ ಕೇಸ್ ಹಾಕೋದು, ಮತ್ತೆ ಗೋಡೆ ಕಟ್ಟೋದು, ಈ ರೀತಿ ಮಾಡ್ಕೋಬೇಕ. ಆಗ್ಲೇ ಅವನ ಮೇಲೆ ಕೇಸ್ ಕೂಡ ಆಯ್ತು. ಇನ್ನೂ ಅವ್ನು ಕೋರ್ತಿರ್ತಾ ಇದ್ದಾನೆ. ಅದಾದ್ಮೇಲೆ ಎಷ್ಟು ಕೇಸ್ಗಳು ಮಾಡಿದ್ದಾರೆ, ಎಷ್ಟು ಜನ ತೊಂದರೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿವಾಗ ಎಲ್ಲರೂ ಗೊತ್ತು. ಯಾರು ಮಾತಾಡಲ್ಲ, ಎದುರ್ಕೊಂತಾರೆ. ಯಾಕೆ ಎದುರ್ಕೊಂತಾರೆ? ನಾವು ಸ್ಥಳೀಯರು, ಇಲ್ಲಿ ಪ್ರಶಾಂತ್ ಅವರ ಒಬ್ಬನೇ ಅಲ್ಲ, ಇಡೀ ದೇವರಾಜ ಮೌಲದ ಬೋಟಿ ಬಜಾರ್ ಇರ್ಬೋದು, ಈ ಸುತ್ತಮುತ್ತ ಇರ್ತಕ್ಕಂಥ ಸ್ಥಳೀಯರೆಲ್ಲರೂ ಕೂಡ ನಾವು ನಿಮಗೆ ಸಹಕಾರ ಕೊಡ್ತೇವೆ. ಇಡೀ ದೇವರಾಜ ಮೌಲದಲ್ಲಿ ಈ ನಗರದ ಹೃದಯ ಭಾಗ ಒಕ್ಕಲಗೇರಿ, ಹಳ್ಳದಗೇರಿ, ಸುಣ್ಣದಗೇರಿ, ಕೆಟಿ ಸ್ಟ್ರೀಟ್, ಬೋಟಿ ಬಜಾರ್, ದೇವರಾಜ ಮೌಲ, ಸಾಂತವ ಥಿಯೇಟರ್ ಪಕ್ಕ ಬರ್ತಕ್ಕಂಥ ಸುತ್ತಮುತ್ತಲು ಬರ್ತಕ್ಕಂಥ ನಾವೆಲ್ಲರೂ ಏನು ಸ್ಥಳೀಯ ನಿವಾಸಿಗಳಿದ್ದೀವಿ, ನಿಮ್ ಜೊತೆ ನಾವು ಇರ್ತೀವಿ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ದುರಂತ ಇದು. ನನ್ಗೆ ಬಹಳ ಬೇಸರ ಆಗುತ್ತೆ. ಒಂದಷ್ಟು ಜನ ಅವ್ರ ತಪ್ಕೊಂಡು ತಿರುಗಾಡ್ತೀರಿ, ಮುಚ್ಕೊಟ್ಕೊಂಡು ತಿರುಗಾಡ್ತೀರಿ ಕಳ್ಳರುಗಳಿಗೆ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಹೆಸರು ಹೇಳಕ್ ಹೋಗಲ್ಲ. ಇದು ಉದಾಹರಣೆ. ದುಷ್ಟಶಕ್ತಿಗಳನ್ನ ಕಾನೂನು ರೀತಿಯಲ್ಲಿ ಮಟ್ಟ ಹಾಕ್ತಕ್ಕಂಥದ್ದು ನಾವು ಮಾಡ್ತಾ ಇದೀವಿ. ಕಾನೂನು ರೀತಿಯಲ್ಲಿ ಆತ ಕೊಟ್ಟಂತ ಹಿಂಸೆಗೆ ನಾವು ಉದ್ರಿಕ್ತರಾಗಿ ಅವ್ರ ಮೇಲೆ ಹಲ್ಲೆ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಹೋಗಿಲ್ಲ. ಕನಿಷ್ಠ 13 ವರ್ಷ ಕೂಡ ನಾವು ಬಹಳ ತಾಳ್ಮೆಯಿಂದ ಕಾನೂನು ರೀತಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನೆನ್ನೆನೂ ಕೂಡ ಕಾನೂನು ಹೋರಾಟದ ಮುಖಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿ ಪೊಲೀಸ್ ಕಮಿಷನರ್ ಮೇಡಮ್ ಅವರ ಹತ್ರ ಬಗ್ಗೆ ಹೋಗಿ ಹೇಳಿ ಪ್ರತಿಯೊಂದು ಕೂಡ ಕಾನೂನಾತ್ಮಕ ಹೋರಾಟ ಮಾಡ್ತಾರೆ. ನಾಳೆಯಿಂದ ಅವರು ಸಪೋರ್ಟ್ ಯಾರು ಮಾಡ್ತಾರೆ ಅವ್ರ ಹೆಸರು ಹೇಳಕ್ ಹೋಗಲ್ಲ. ಯಾರ್ಯಾರು ಯಾವ ರೀತಿ ಸಪೋರ್ಟ್ ಮಾಡ್ತಿದೀವಿ, ಯಾರ್ಯಾರು ವಿಡಿಯೋ ಮಾಡ್ಕೊಂಡಿದ್ದಾರೆ ಅವ್ರು ಕಳಿಸ್ತಾ ಇದ್ದೀರಿ, ಪ್ರತಿಯೊಂದು ಮಾಹಿತಿ ಕೂಡ ನಮ್ಮ ಹತ್ರ ಇದೆ. ನೀವು ಕಳಿಸಿರೋದು ಕೊಡಲೇಬಹುದು. ನಾವು ಎಲ್ಲಿ ತಗೊಬೇಕು ಅದೆಲ್ಲ ಕಾನೂನು ರೀತಿಯಲ್ಲಿ ನಾವು ಕೂಡ ತಗೊಂಡಿದೀವಿ. ಯಾರ್ಯಾರು ಒಂದ್ 6-7 ಜನ ಅವ್ರ ಜೊತೆ ಇದ್ದೀವಿ, ದಯಮಾಡಿ ಅವ್ರನ್ನ ಬೈಕಾಟ್ ಮಾಡಿ. ಈಗ ನಮ್ಮ ಅಣ್ಣ ತಂದಿರೇ ಇರ್ಬೋದು, ನಮ್ಮ ಫ್ಯಾಮಿಲಿಯರೇ ಇರ್ಬೋದು, ಬೈಕಾಟ್ ಮಾಡಿ ಅವ್ರನ್ನ ಹೊರಗಡೆ ಹಾಕಿ ಅವ್ರನ್ನ. ಅವರೆಲ್ಲ ಏನ್ ಗೊತ್ತಾ, ಅವ್ರುಗಳು ಇವೆಲ್ಲ ಆಗ್ತಿರೋದು 5-6 ಜನಗಳು ಇದೆ. ಆ 5 ಜನರಿಗೆ ವ್ಯಾಪಾರ ಕೊಡಬೇಡಿ, ಬಹಿಷ್ಕಾರ ಮಾಡಿ. 1000 ಅಂಗಡಿಗೆ 5-6 ಜನರಿಂದ ಹಾಳಾಗುತ್ತೆ ಅಂತ ಹೇಳಿದ್ರೆ ಅವರು ಸಪೋರ್ಟ್ ಮಾಡೋರು, ನೀವೇ ಸಪೋರ್ಟ್ ಮಾಡ್ಬೇಕು. ಅವ್ರಿಗೆ ಬಿಟ್ಬಿಡಿ. ಅವ್ರಿಗೂ ನೋಡ್ತಾ ಇದೀವಿ ನಾವು. ಅವ್ರೇನ್ ಮಾಡೋದು, ಇನ್ನೂ ಬಂದು ನಿಂತ್ಕೋತಾರೆ, ಇನ್ನೂ ಬಂದು ಕೂತ್ಕೋತಾರೆ, ಅವ್ರು ಫೋನ್ ಮಾಡ್ತಾರೆ, ಫೋನ್ ಮಾಡ್ಕೊಂಡು ಕೂತ್ಕೋತಾರೆ. ಅಂತ ಕಚಡಗಳಿಗೆ ನೀವು 420ಗಳಿಗೆ 3rd ಕ್ಲಾಸ್ಗೆ ನೀವು ಅವ್ರಿಗೂ ಸಪೋರ್ಟ್ ಮಾಡಬೇಡಿ. ನೀವು ಇವತ್ತು ಮೋಡಾರಾಮ್ ಅಂತಕ್ಕಂತಹ ಒಬ್ಬ ದುಷ್ಟ ವ್ಯಕ್ತಿ, ಆತನ 5 ಮಕ್ಕಳು ಬಾಬುಲಾಲ್ ಮತ್ತು ಚರಣ್, ರಮೇಶ್ ಮಾಲಿ ಮತ್ತು ಕೈಲಾಶ್, ಇನ್ನೊಬ್ಬ ಅವರ ಜಗನ್, ಈ 5 ಜನ ಮಕ್ಕಳುಗಳು
ಸಮಾಜಕ್ಕೆ ಗಂಟಗ ಹಾಕಿರ್ತಕ್ಕಂಥದ್ದು. ಕಳೆದ 15-20 ವರ್ಷದಿಂದನೂ ವರ್ತಕರಿಗೆ ಮತ್ತು ಸ್ಥಳೀಯರಿಗೆ ಹೆಣ್ಮಕ್ಳಿಗೆ ತೊಂದರೆ ಕೊಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ಈಗಾಗಲೇ ಭಾಳಷ್ಟು ಜನ ಸಹಿಸಿದ್ದೀವಿ. ಮತ್ತು ಜೊತೆಯಲ್ಲಿ ಸ್ಟೇಷನ್ಲು ಕೂಡ ಕಂಪ್ಲೇಂಟ್ಗಳು ಕೂಡ ಕೊಟ್ಟಿದ್ದೀವಿ. ಮತ್ತು ಎಲ್ಲ ಪ್ರತಿಯೊಬ್ಬ ವರ್ತಕರ ಹತ್ರ ಹೋಗಿದ್ದಾನೆ ರೋಲ್ ಕಾಲ್ ಮಾಡ್ತಕ್ಕಂಥದ್ದು, ಎದುರಿಸ್ತಕ್ಕಂಥದ್ದು ಯಾರು ಈ ರಮೇಶ್ ಮಾಲಿ ಅಂತಕ್ಕಂಥ ವ್ಯಕ್ತಿ. ಈ ನೆನ್ನೆ ಅಷ್ಟೇ ನಮ್ಮ ಬಬುತಾರಾಮ್ ಅಂತ ಹೇಳಿದ್ದಾನೆ, ಮಧು ಪ್ಲಾಸ್ಟಿಕ್ ಅವ್ರಿಗೆ ಬಂದು ರಾತ್ರಿ 9:00ವರೆಗೆ ಅವನಿಗೆ ವಿಡಿಯೋ ಮಾಡಿಕೊಂಡು ನೀನು 5 ಲಕ್ಷ ದುಡ್ಡು ಕೊಡಬೇಕು, 5 ಲಕ್ಷ ದುಡ್ಡನ್ನು ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ನಾವು ನಿನಗೆ ಬ್ಲ್ಯಾಕ್ ಮೇಲ್ ಮಾಡ್ತೀನಿ, ನಿನ್ನ ಮೇಲೆ ಸುಳ್ಳು ದೂರನ್ನು ಸಲ್ಲಿಸ್ತೀನಿ ಮತ್ತು ನಿನ್ನ ಕುಟುಂಬಕ್ಕೆ ಬಿಡಲ್ಲ ಅಂತೇಳಿ ಯಾವುದೇ ರೀತಿಯೆಲ್ಲ ಎದುರಿಸಿದ್ದಾನೆ. ತುಂಬ ತೊಂದರೆ ಕೊಡ್ತಿರ್ತಕ್ಕಂಥ ವ್ಯಕ್ತಿ. ನಿನ್ನೆ ಅವನ ಮೇಲೆ ದೇವರಾಜ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆ ಬಬುತಾರಾಮ್ ಕುಟುಂಬದ ಮೇಲೆ ಚಾಕು, ರಾಡು ಮತ್ತು ಮಿಷಿನ್ ಕಟ್ಟರ್ ತಗೊಬಂದು ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ನಮ್ಮ ದೇವರಾಜ ಮಾಲದ ನಿವಾಸಿಗಳು ಎಲ್ಲರೂ ಕೂಡ ಅವನನ್ನು ಹಿಡಿದು ದೇವರಾಜ ಸ್ಟೇಷನ್ ತಲುಪಿಸಿದ್ದೀವಿ. ಅವನ ಮೇಲೆ FIR ಆಗಿದೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರ ಪರವಾಗಿ ನಾನು ಪೊಲೀಸ್ ಇಲಾಖೆಯ ಪ್ರಮುಖರಲ್ಲಿ ವರಿಷ್ಠರಲ್ಲಿ ಮನವಿ ಮಾಡೋದು, ಇಂಥ ದುಷ್ಟಶಕ್ತಿಗಳಿಗೆ ಕಡಿವಾಣ ಆಗ್ತಕ್ಕಂಥದ್ದು, ಮೈಸೂರಿನಿಂದ ಗಡಿಪಾರು ಮಾಡ್ತಕ್ಕಂಥದ್ದು. ಮೋಡಾರಾಮ್ ಮತ್ತು ಆತನ 5 ಮಕ್ಕಳನ್ನು ಕೂಡ ಮೈಸೂರು ನಗರದಿಂದ ಗಡಿಪಾರು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ನೋಡಿ, ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ, ತ್ರಿಪುರಾ ಭೈರವಿ ಮಠ ದೇವಸ್ಥಾನದ ಆಸ್ತಿಯನ್ನು ಕೂಡ ಅದನ್ನು ಕೂಡ ಅತಿಕ್ರಮಿಸ್ಕೊಂಡಿದ್ದಾನೆ. ಆ ದೇವಸ್ಥಾನದ ಆಸ್ತಿಯಲ್ಲಿ ಕೂತಿದ್ದಾರೆ. ಇದೇ ಮಾರಾಣಿಸ್ ಜೂನಿಯರ್ ಮಾರಾಣಿಸ್ ಕಾಲೇಜ್ ಮುಂದೆ ಇರತಕ್ಕಂಥ ಸುಬ್ಬರಾಯರ ದೇವಸ್ಥಾನಗಳು, ಅದು ಸುಮಾರು 250-300 ವರ್ಷ ಇರತಕ್ಕಂಥ ಇತಿಹಾಸ ದೇವಸ್ಥಾನ. ಆ ದೇವಸ್ಥಾನದ ಆಸ್ತಿಯನ್ನು ಕೂಡ ಅನಧಿಕೃತವಾಗಿ ತಗೊಂಡು ಅನಧಿಕೃತವಾಗಿ ಕಟ್ಟಡ ಕಟ್ಕೊಂಡು ಮತ್ತು ಜೊತೆಯಲ್ಲಿ ಆ ದೇವಸ್ಥಾನದ ಅರ್ಚಕರ ಮೇಲೆ ಹಲ್ಲೆ ಮಾಡೋಂಥ ಪ್ರಯತ್ನ ಮಾಡಿದ್ದಾರೆ. ಅವರು ಕೂಡ ದೇವರಾಜ ಸ್ಟೇಷನ್ ದೂರು ಸಲ್ಲಿಸಿದ್ದಾರೆ. ಹೀಗಾಗಿ ಈ ಕುಟುಂಬದ ಬಗ್ಗೆ ಜಿಲ್ಲಾಧಿಕಾರಿಗಳು ಕೂಡ ಸೂಕ್ತ ಕ್ರಮ ಜರುಗಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಸಾರ್ವಜನಿಕರ ಪರವಾಗಿ ನಾನು ಮನವಿ ಮಾಡ್ತೀನಿ. ರಮೇಶ್ ಕುಮಾರ್ ಮಾಲಿ ಎಲ್ಲರಿಗೂ ಗೊತ್ತಿದೆ ಅವನು ಯಾರು ಏನು ಅಂತ. ರಮೇಶ್ ಕುಮಾರ್ ಮಾಲಿ ಸುಮಾರು ಒಂದು 10 ವರ್ಷ 15 ವರ್ಷದಿಂದ ಇವನು ರೋಲ್ ಕಾಲ್ ಮಾಡೋದು, ಚಿಕ್ಕ ಚಿಕ್ಕ ವ್ಯಾಪಾರಸ್ಥರುಗಳನ್ನ ತೊಂದರೆ ಕೊಡೋದು, ಇದು ಭಾಳ ಒಂದು ಇದು ರೋಲ್ ಕಾಲ್ ಮಾಡಿ ಅಧಿಕಾರಿಗಳನ್ನ ದುರುಪಯೋಗಿಸ್ತಾನೆ. ಅವ್ರು ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಅಧಿಕಾರಿಗಳನ್ನ ಕಳಿಸ್ಬಿಟ್ಟು ಅವನು ದುರುಪಯೋಗ ಮಾಡಿ ಪ್ರತಿಯೊಂದು ಅಂಗಡಿಗೆ 5,000, 10,000, 20,000 ಲಕ್ಷಾಂಗಟ್ಟಲೆ ರೋಲ್ ಕಾಲ್ ಮಾಡ್ತಾ ಇದ್ದಾನೆ ಅವನು. ಹಾಗಾಗಿ ನಿನ್ನೆ ಆಗಿರೋ ಒಂದು ಘಟನೆ, ಬಬುತಾರಾಮ್ ಅವರು ದೇವರಾಜ ಅರಸು ರೋಡಲ್ಲಿ ಅವನ ಮೇಲೆ ಕೆಲವು ವೆಪನ್ಸು ಮತ್ತು ಆರ್ಮ್ಸ್ ತೊಗೊಂಡು ಬಂದ್ಬಿಟ್ಟು ಅವನ ಮೇಲೆ ಹಮ್ಲೆ ಮಾಡಬೇಕು ಅಂತ ಬಂದಿದ್ದ. ನೀನು 5 ಲಕ್ಷ ಕೊಡು, ಇಲ್ಲಾಂದರೆ ಕಾರ್ಪೊರೇಷನ್ ಕಮಿಷನರ್ ಯಾವುದೋ ಒಂದು ಹಿಡನ್ ಕ್ಯಾಮ್ರಲ್ಲಿ ಒಂದು ವಿಡಿಯೋ ತೆಗೆದಿದ್ದೇನೆ, ಆ ವಿಡಿಯೋನು ನಿಮ್ಮನ್ನು ತೋರಿಸ್ಬೇಕು ಅಂತ ಇದ್ದೀನಿ ನಾನು. ಆ ವಿಡಿಯೋ ತೋರಿಸ್ಬಿಟ್ಟು ಅವ್ರನ್ನ ಒಂದು 5 ಲಕ್ಷ ಕೊಡು, ಇಲ್ಲ ಅಂದರೆ ಈ ವಿಡಿಯೋನ ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಆ 5 ಲಕ್ಷ ರೂಪಾಯಿ ಕೊಟ್ಟಿಲ್ಲ ಅಂತ ಅವನ ಮೇಲೆ ಹಮ್ಲೆ ಮಾಡಿ ನಿನ್ನೆ ರಾತ್ರಿ ಅವನಿಗೆ ಸಾಮಾನ್ಯವಾಗಿ ಒಂದು 10:00ವರೆಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಕೂರಿಸಿದ್ದೀವಿ. ಇವತ್ತು ಸಾವಿರಾರು ಮಟ್ಟದಲ್ಲಿ ನಾವೆಲ್ಲ ಟ್ರೇಡರ್ ಅಸೋಸಿಯೇಷನ್ ಅವರು, ಸಮಾಜದವರು ಇಲ್ಲಿ ಸೇರಿದ್ದೀವಿ. ಇವತ್ತು ಬೆಳಗ್ಗೆಯಿಂದ ಅಂಗಡಿನ ಬಂದ್ ಮಾಡಿದ್ದೀವಿ. ನಾವೇನು ಕೇಳ್ಕೊಳ್ಳೋದು ಅಂತಂದರೆ, ಸನ್ಮಾನ್ಯ ಪೊಲೀಸ್ ಕಮಿಷನರ್ ಅವ್ರಿಗೆ ಆಗಲಿ, ಕಾರ್ಪೊರೇಷನ್ ಕಮಿಷನರ್ ಆಗಲಿ, ದೇವರಾಜ ಲಿಮಿಟ್ಸ್ ಆಗೋಂಥ ಇನ್ಸ್ಪೆಕ್ಟರ್ಗಳಿಗಾಗಲಿ, ನಾವು ಕಾನೂನಲ್ಲಿ ಏನು ಒಂದು ಇದೆ ಆ ಕ್ರಮವನ್ನು ತಗೊಂಡು ನಮ್ಮನ್ನ ನ್ಯಾಯ ದೊರಕಿಸ್ಕೊಡಿ. ಈ ರೋಲ್ ಕಾಲ್ ಇವನು ರೌಡಿ ಶೀಟರು ಇವನ ಮೇಲೆ ಸಾಮಾನ್ಯವಾಗಿ ಒಂದು 9ರಿಂದ 10 FIRಗಳಾಗಿದೆ. ಆದರೂ ಅವನನ್ನ ಬುದ್ಧಿ ಕಲಿತಾ ಇಲ್ಲ ಅವನು. ನಮ್ಮದು ಒಂದೇ ಮನವಿ, ಇನ್ನು ಈ ಲೋಫರ್ ನನ್ನ ಮಗನಿಗೆ ನೀವು ದಯಮಾಡಿ ಗಡಿಪಾರು ಮಾಡಿ. ನೀವು ಗಡಿಪಾಡು ಮಾಡೋದಿಲ್ಲ ಅಲ್ಲಿವರೆಗೂ ನಾವೆಲ್ಲ ಟ್ರೇಡರ್ಸ್ ಅಸೋಸಿಯೇಷನ್ ಅವರು ಒಗ್ಗಟ್ಟಾಗಿರ್ತೀವಿ. ಅಲ್ಲಿ ತನಕ ಪ್ರತಿಭಟನೆ ಮಾಡ್ತೀವಿ, ಅಂಗಡಿ ತೆಗೆಯೋದಿಲ್ಲ ಅಂತ ನಿರ್ಣಯ ಮಾಡ್ಕೊಂಡಿದ್ದೀವಿ. ದಯಮಾಡಿ ನಿಮ್ಗೆ ಮನವಿ ಮಾಡ್ತಾ ಇದ್ದೀವಿ, ಅವನ್ನ ಗಡಿಪಾರು ಮಾಡಲೇಬೇಕು ಅಂತ. ಪ್ರವೀಣ್ ಜೈನ್, ಮೈಸೂರು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.